दोस्तों हम जंतर मंतर पे हैं। ईपीएस 95 का धरना चल रहा है। अभी कुछ सांसद लोग आके मंच से भाषण देके और सांत्वना देके और अपनी मांगों को रखे गए हैं। पीछे आवाज़ जो आ रही है, अगर हल्की हल्की आप सुन पा रहे हैं, तो अशोक राउत जी के है, जो कुछ लोगों को मैनेज करने की कोशिश कर रहे हैं, क्योंकि भीड़ ज़्यादा है तो थोड़ी उसमें मैनेज करने में दिक्कत आ रही है। हमारे साथ यहाँ पे हमारे साथ जो लोग खड़े हैं, ये कर्नाटक से लोग हैं, तो हिंदी भाषा में थोड़ा सा इन्हें दिक्कत रहती है बोलने के लिए, लेकिन हम इन्हें भी मंच देंगे, अपनी बात रखने का पूरा मौका देंगे। कन्नड़ भाषा में आपसे अपनी बात रखेंगे। जी सर, अपना नाम बताइए, कहाँ से और फिर अपनी बात रखिए। मेरा नाम है बसवराजಯ್ಯ, भद्रावती से, कर्नाटक से आया है। हम 10 लोग आ गए हैं उधर से। हम कर्नाटक से 800 मेंबर्स आए हैं कर्नाटक से। वो एनएसी का मेंबर्स, ऑल एनएसी के मेंबर्स है। हम कन्नड़ में बोलता है। ನಾವು ಈಗ NAC ನಮಗೆ ಪೆನ್ಷನ್ ಜಾಸ್ತಿ ಮಾಡಬೇಕು ಅನ್ನೋ ಹೋರಾಟವನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಸಂಘರ್ಷ ಸಮಿತಿಯಿಂದ ಸತತವಾಗಿ ಸುಮಾರು ಬಹಳ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಜಂತರ್ ಮಂತರಲ್ಲಿ ಇದು 2ನೇ ಸರಿ ಆಗಿ ಇನ್ನೊಂದು ಸರಿ ಹೋರಾಟ ನಡೀತಾ ಇದೆ. ಇಂಥದ್ರಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಅಂತೇಳಿ ಸುಮಾರು 2800 ಕಿಲೋಮೀಟರ್ 2800 ಕಿಲೋಮೀಟರ್ಸ್ ಫ್ರಮ್ ಅವೇ ನಾವು ಬಂದಿದ್ದೀವಿ ಇಲ್ಲಿಗೆ. ಈ ಒಂದು ಹೋರಾಟಕ್ಕೆ ಇವತ್ತು ನಮ್ಮ ಕರ್ನಾಟಕದ ಎಂಪಿಗಳು ಬರಬೇಕಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಎಂಪಿಗಳು ಯಾರು ಬಂದಿಲ್ಲ. ಮಹಾರಾಷ್ಟ್ರದ ಎಂಪಿಗಳು 15 ಜನ ಬಂದಿದ್ದಾರೆ. ಇವತ್ತು ಅವರು ಬಹಳ ಸಂತೋಷ ಆಗುತ್ತೆ, ಕರ್ನಾಟಕದ ಎಂಪಿಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು. ನಮ್ಮ ಹೋರಾಟವನ್ನು ನಾವು ರಾಷ್ಟ್ರ ನಾಯಕರ ಪರವಾಗಿ ಮತ್ತೆ ಎಲ್ಲರ ಪರವಾಗಿ ನಾವು ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ಸನ್ಮಾನ್ಯ ಮೋದಿ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಮನ್ಸುಖ್ ಮಾಂಡವ್ಯ ಅವರಿಗೆ, ಮುಖ್ಯವಾಗಿ ಕಾರ್ಮಿಕ ಮಂತ್ರಿಗಳಿಗೆ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನಮಗೆ ನೀವು ನಿಮ್ಮ ಯಾವುದೇ ಸರ್ಕಾರದ ಹಣ ಕೊಡೋದು ಬೇಡ, ನಮ್ದೇ ಹಣ ನಿಮ್ಮ ಹತ್ರ ಇದೆ. PF ಟ್ರಸ್ಟ್ ಅಲ್ಲಿ ನಮ್ದೇ ಹಣ ಬೇಕಾದಷ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳಿದಾವೆ. ಅದರಲ್ಲಿ ಬರೋ ಬಡ್ಡಿಯನ್ನು ನಮಗೆ 7,500 ರೂಪಾಯಿ ಕೊಟ್ಟರು ಕೂಡ ಬಡ್ಡಿ ಸಾಕಾಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಇನ್ನೂ ದುಡ್ಡು ಇರುತ್ತೆ. ದಯಮಾಡಿ ಈ ಒಂದು 7,500 ರೂಪಾಯಿ ಪೆನ್ಷನ್, ಮಿನಿಮಮ್ ಪೆನ್ಷನ್ 7,500 ರೂಪಾಯಿ, ಮತ್ತೆ ಅದಕ್ಕೆ DA ಹಾಗೂ ನಮಗೆ ಗಂಡ ಹೆಂಡತಿ ಇಬ್ಬರಿಗೆ ನಾವಿರೋವರೆಗೂ ನಮಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇದೇನು ದೊಡ್ಡದಲ್ಲ ಅಮೌಂಟು. ಇದು ನಿಮ್ಮ ಸರ್ಕಾರದಿಂದ ಏನು 1 ಪೈಸೆ, ಯಾರ್ಯಾರಿಗೂ ಭಾಗ್ಯ, ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದೀರಾ, ಉಚಿತ ಭಾಗ್ಯಗಳು ಈಗ ಎಲ್ಲಾ ಕಡೆನೂ ಶುರುವಾಗಿದ್ದಾವೆ. ನಾವು ಉಚಿತವಾಗಿ ಕೇಳ್ತಾ ಇಲ್ಲ, ನಾವು ದುಡ್ದು ನಮಗೆ PF, ನಮ್ದೇ PF ಅಮೌಂಟ್ ನಿಮ್ಮ ಹತ್ರ ಇದೆ, ಲಕ್ಷಾಂತರ ಕೋಟಿ ರೂಪಾಯಿ PF ಇದೆ. ಆ PF ಅಲ್ಲಿ ನಮಗೆ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ದಯಮಾಡಿ ಇದು ಮಾಡಿ. ಮತ್ತೆ ನಾನು ಕರ್ನಾಟಕದ MP ಗಳಿಗೆ, ಕರ್ನಾಟಕದ ಮಿನಿಸ್ಟರ್ಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಗಳಿಗೆ ನಾನು ಕೇಳೋದಿಷ್ಟೇ, ನೀವು ಇದರಲ್ಲಿ ಇನಿಷಿಯೇಟಿವ್ ತಗೊಳ್ಳಿ, ನಮ್ಮ ಕರ್ನಾಟಕದ ಪರವಾಗಿ ಮಾತಾಡಿ. ಮಹಾರಾಷ್ಟ್ರದ ಪರವಾಗಿ ಇವತ್ತು 15 ಜನ MP ಬಂದಿದ್ದಾರೆ. ನಮ್ಮ ಕರ್ನಾಟಕದ ಪರವಾಗಿ ಒಬ್ಬ MP ಕೂಡ ಬರಲಿಲ್ಲ. ಒಬ್ಬ MP, ನಾನು ಹೇಳ್ತಾ ಇರೋದು, ನೀವು ಸರ್ಕಾರದ ಭಾಗಿಯಾಗಿ ಬರ್ಬೇಕು ಅಂತಿಲ್ಲ, ಸರ್ಕಾರ ವಿರೋಧಿಗಳಿದ್ದಾರಲ್ಲ, ನೀವು ಕೂಡ ಬರ್ಬೋದಿಲ್ಲ, ಆದ್ರೆ ನೀವು ಬರ್ಲಿಲ್ಲ. ದಯಮಾಡಿ ಇನ್ನಾದ್ರೂ ಇದಕ್ಕೆ ನೀವು ಏನು ಸಂಸದರು ಈಗಾಗಲೇ ಲೋಕಸಭೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೇವೆ, ಅವಾಗಾದ್ರೂ ನೀವು ಪ್ರತಿಭಟನೆ ಅವ್ರ ಜೊತೆ ಸೇರ್ಕೊಂಡು ನಮ್ಮ ಪರವಾಗಿ ಪ್ರತಿಭಟನೆ ಮಾಡಿ. ಕರ್ನಾಟಕದ MP ಅಷ್ಟೂ ಜನ ಸೇರ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಖಂಡಿತ ಇದಾಗತ್ತೆ. 10 ಲಕ್ಷ ಜನಗಳಿಗೆ ಅನುಕೂಲ ಆಗುತ್ತೆ, ಅವ್ರ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೇಕು. ಮತ್ತೆ ಎಲ್ಲರೂ ನಾವೆಲ್ಲ ಸೀನಿಯರ್ ಸಿಟಿಜನ್, ನಾವ್ ಯಾರು 60 ವರ್ಷದೊಳಗಿರೋರಿಲ್ಲ. ನಾವು ನಂದೇ 64, ಇನ್ ಬಾಕಿ ಇರಲ್ಲ 70-75 ವರ್ಷ ಆಗಿರೋರು ಬಂದಿದ್ದಾರೆ. ಬರೀ 1,000 ರೂಪಾಯಿ ಪೆನ್ಷನ್ ತಗೊಳ್ತಿರೋರು ಬಂದಿದ್ದಾರೆ. ಇಲ್ಲಿ ಓನ್ಲಿ 1,000 ರುಪೀಸ್ ಟೇಕಿಂಗ್ ಪೆನ್ಷನ್. 700-800 ರೂಪಾಯಿ ಇದೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ಸಂಸದರು, ನೀವು ಹೋರಾಟ ಮಾಡಿ, ಅವ್ರ ಜೊತೆ ಸೇರ್ಕೊಳ್ಳಿ. ಮಹಾರಾಷ್ಟ್ರದ MP ಅವ್ರು ಹೇಳ್ತಾರೆ, ಭಾರತದಲ್ಲಿ ಏನೇ ತೊಂದರೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿ, ನೀವು ಅದ್ರಲ್ಲಿ ಸೇರ್ಕೊಂಡು ನಮಗೆ ಎಲ್ಲರಿಗೂ, ಪೆನ್ಷನರ್ಸ್ ಎಲ್ಲರಿಗೂ ಅನುಕೂಲ ಆಗಂತ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾ ನಮ್ಮ ಗೋವಿಂದಪ್ಪ ಅವರು ಒಂದೆರಡು ಮಾತಾಡ್ತಾರೆ. ಈ ವಿಷಯದಲ್ಲಿ ನಮ್ಮ ಸಹೋದ್ಯೋಗಿ ಸ್ನೇಹಿತರು ಮಾತಾಡ್ದಂಗೆ ನಾನೇನು ಮಾತಾಡೋರಿಗೆ ಹೆಚ್ಚು ಅವಶ್ಯಕತೆ ಇಲ್ಲ. ಆದರೂ ನಮ್ಮ ರಾಷ್ಟ್ರೀಯ ನಾಯಕರುಗಳು 8 ವರ್ಷದಿಂದ ಸತತವಾಗಿ ನಮ್ಮ ಈ ಪಿಂಚಣಿ ಹೆಚ್ಚಳದ ಬಗ್ಗೆ, ಮಿನಿಮಮ್ ಪೆನ್ಷನ್ ಬಗ್ಗೆ ಹೋರಾಡ್ತಾ ಇದ್ರೂ ಕೂಡ ಈ ನಮ್ಮ ಘನ ಸರ್ಕಾರ, ಭಾರತ ಸರ್ಕಾರದವರು ದಯವಿಟ್ಟು ತಾವುಗಳೆಲ್ಲರೂ ಮನಸ್ಸು ಮಾಡಿ ನಮ್ಮ ಈ ಇಡೀ ವಯಸ್ಸಿನಲ್ಲಿ ನಮ್ಮ ಜೀವನದ ಸಂಕಷ್ಟಗಳನ್ನು ತಿಳ್ಕೊಂಡು, ನಾವು ಈಗಾಗಲೇ ಕಾರ್ಖಾನೆಯಲ್ಲಿ 30-40 ವರ್ಷ ಸರ್ವಿಸ್ ಮಾಡಿ ಇನ್ನೇನು ಕೆಲವೇ ದಿನಗಳು ನಮ್ಮ ಜೀವಿತಾವಧಿ ಬಾಕಿ ಇರುವಾಗ ತಾವು ಈ ನಮ್ಮ ಬೇಡಿಕೆ ಏನೋ ದೊಡ್ಡ ವಿಷಯ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಮಿನಿಮಮ್ ಪೆನ್ಷನ್ ಅನ್ನು ಸರ್ಕಾರ ಏನು ಕೈಯಿಂದ ಕೊಡಬೇಕಾಗಿದ್ದ